ಪರಶು ಹೋದ ಕೆಲಸ ಏನಾಯ್ತು ಪರಶು? ಅಣ್ಣ ಕಾಯೋ ಯೋಧೋಣಿ ಅಂತ ಕೇಳಿದ್ರೆ ಹೋಗಿರೋದು ನಿಮ್ಮ ಮಗನೇ ಅಲ್ಲವ್ರ. ಕಾಯಾದ್ರೆ ಸರಿಯೇ, ಕತ್ಲೆ ಕೊನೆಯಾಗಿ ಮಡ್ಗಿ ಧೂಪ್ ತೊಗೆ ಹಾಕಿ ಫೋನ್ ಮಾಡ್ಕೊಂಡು ಬರ್ತಾರೆ. ಸರಿಯಾಗಿ ಹೇಳ್ಬೇಕಲ್ಲ ಚಿತ್ರಿ. ಆದರೆ ಒಂದು ವ್ಯತ್ಯಾಸ, ಹೋಗಿದ್ದ ಕೆಲಸ ಹಣ್ಣು ಕಾಯಿನೋ ಅಂದ್ಕೊಂಡಿದ್ದೆ, ಅದು ಮರದಲ್ಲೇ ಹಣ್ಣಾಗ್ಬಿಟ್ಟಿತ್ತು. ಹಣ್ಣನ್ನ ಕಿತ್ತು ತಿಂದ್ರೆ ಸರಿ ಅಂತ ಕಿತ್ತಿದ್ ಬಂದೀವ್ನಿ. ಏನಂದ ಹುಡುಗ ನಾನು ಹೇಳಿದ್ಕೆಲ್ಲ ತುಟುಕ್ ಪಿಟುಕ್ಕಂದು ಒಪ್ಕೊಂಡವನೇ ಅಪ್ಪಯ್ಯ. ಹುಡುಗ ಕೆಟ್ಟವನೇ ತಾನೆ? ಇದೇಂದ ನೀವು ಕೇಳ್ಬಿಟ್ರಿ ಹೋಗಿರೋದು ನಿಮ್ಮ ಮಗನೇ ಅಲ್ಲವ್ರ. ಊತ ಸುತ್ತ ದಾರ ತಗೊಂಬ ಅಂದ್ರೆ ಊತದಾಗೆ ಕೊಯ್ ಮುಡ್ಗಿಯೋ ಅವನು ಹೇಳ್ಕೊಂಬರ್ತಾರೆ. ಅಂತಾದ್ರಾಗೆ ವಿಷ ಯಾವುದು ವಿಷ ಇಲ್ಲದೆ ಇರೋದು ಯಾವುದು ಅವ್ರಿಗೆ ಗೊತ್ತಾಗಕ್ಕಿಲ್ವಾ? ನಿಜ ಅಪ್ಪಯ್ಯ, ಹುಡುಗ ಹುಟ್ಟು ಪೋಲಿ, ನಮಗೆ ಇಲ್ದಿರೋ ದುಶ್ಚಟಗಳೆಲ್ಲ ಅವನ್ಗವೆ. ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ. ಸದ್ಯಕ್ಕೆ ಅವನಿಗೆ ನಾನೇ ಗುರು, ನಾವು ಹೇಳಿದ್ದೇ ಗುರಿ. ಮೆಚ್ಚದೆ ಕಣೋ ಪರಶು. ಊರಿನ ಬಡತನ ಅರಸನಿಗೆ ಗೊತ್ತು, ಊರಿನ ಸಿರಿತನ ಅಕ್ಕ ಸಾಲಿಗನಿಗೆ ಗೊತ್ತು. ಹಾಗೆ ನಮ್ಮಂಥ ಕೆಟ್ಟವ್ರಿಗೇನೆ ಕೆಟ್ಟವ್ರ ಬಗ್ಗೆ ಗೊತ್ತಾಗೋದು. ಒಂದು ಕೆಲಸ ಮಾಡು, ಹುಡುಗನಿಗೆ ಈಗಲೇ ಫೋನ್ ಮಾಡಿ ನಾಳೆ ನಿಶ್ಚಿತಾರ್ಥ ಇಟ್ಕೊಳ್ಳೋದು ಹೇಳಿ. ಅಪ್ಪಯ್ಯ, ನಾಳೆ ತುಂಬ ಬೇಗ ಹಾಕಿಲ್ವಾ? ಕಬ್ಬಣ ಕಾದಿದ್ದಾಗಲೇ ಬಡಿಬೇಕು, ಎದ್ದಾಗಲೇ ಉಳ್ಬೇಕು. ಒಳ್ಳೆ ಕೆಲಸಕ್ಕೆ ಮುಹೂರ್ತ ನೋಡಬೇಕು ಕಣೋ. ಇಂಥ ಕೆಲಸಕ್ಕೆ ಏನು? ಹುಡುಗನಿಗೆ ಫೋನ್ ಮಾಡಿ ಹಲೋ, ಹೇಳಿ ಬಾಸ್. ಏನೆಲ್ಲ ಮಾಡ್ತಿದ್ದೆ? ಏನಿಲ್ಲ ಬಾಸ್, ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಡೇಯ್, ನಿಜ ಹೇಳ. ಅದು ಇಸ್ಪೀಟು. ಅದೇ ಮೊಬೈಲಲ್ಲಿ ಆಡಿ ಮನೆ ಮಠಗಳೆಲ್ಲ ಕಳ್ಕೊತಾರಲ್ಲ, ಅದೇ ತಾನೇ? ನಾಶ ಆಗಕ್ಕೆ ಒಳ್ಳೆ ಕೆಲಸ ಹುಡ್ಕೊಂಡಿದ್ದೀಕಲ್ಲ. ಬಿದ್ರು ಎತ್ತಕ್ ನೀವಿದ್ದೀರಲ್ಲ ಬಾಸ್. ಲೇ ಪ್ರಶಾಂತ, ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳ. ಇಲ್ಲಿ ಇವಾಗಲೇ ಆ ಶಿವಂಗೆ ಫೋನ್ ಮಾಡಿ ನಿಶ್ಚಿತಾರ್ಥ ನಾಳಕ್ಕೆ ಇಟ್ಕೋಬೇಕು ಅಂತ ಹೇಳು. ಅವನೇನಾದರೂ ಅದು ಇದು ಅಂತ ಹೇಳಿ ಮುಂದಕ್ಕೆ ಹಾಕೋಕೆ ನೋಡಿದ್ನೋ, ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಿಶ್ಚಿತಾರ್ಥ ನಾಳಿಕೆ ಆಗಬೇಕು. ಪಾರು, ಊಟ ಭಾರಿ ಸದಾಗಿತ್ತು ಪಾರು. ನೆಂಚ್ಕೊಳಕ್ಕೆ ಹೇಳಿ ಪಾಷಾಣ, ಬಾತ್ರೂಮ್ ಬ್ರಷ್ ಎಲ್ಲ ಸಿಕ್ತಲ್ಲ, ಚೆನ್ನಾಗಿರ್ಲೇಬೇಕು. ತಾಮಾಸಿ ಮಾಡಿಯಲ್ಲ ಪಾರು, ಇದೆಲ್ಲ ನಮ್ಮ ಅಂಗಡಿನಾಗ ನಡೀತಾನೆ ಇರ್ತೈತೆ. ಫೋನ್ ಬರ್ತೈತೆ. ಗಂಡು ಅಲ್ಲ? ಶಿವು ಸರ್, ನಾನು ಪ್ರಶಾಂತ್. ಗೊತ್ತಾಯ್ತು, ಸದಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಫೋನ್ ಮಾಡಿದ ವಿಷಯ ಏನು ಅಂದರೆ, ನಿಮ್ಗೊಂದು ಸ್ವಲ್ಪ ಟೆನ್ಷನ್ ಕೊಡೋಣ ಅಂತ. ಅಯ್ಯೋ ಮಕ್ಕಳವ, ಏನು ಇಷ್ಟ ಅಂತ ಗೊತ್ತಾಯ್ತಿಲ್ಲ, ಹೇಳ್ರಿ. ತುಂಬ ಗಾಬರಿ ಆಗಬೇಡಿ, ತಮಾಷೆಗೆ ಹೇಳಿದೆ ಅಷ್ಟೇ. ಮನೇಲಿ ಮಾತಾಡಿಕೊಂಡು ನಾಳೆನೇ ಎಂಗೇಜ್ಮೆಂಟ್ ಇಡೋಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಗೊಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದೆ. ಅಯ್ಯೋ, ಇದಕ್ಕಿಂತ ಖುಷಿ ವಿಷಯ ಇನ್ನೇನು ಬೇಕು? ನಾವೆಲ್ಲ ತಯಾರಾಗಿರ್ತೀವಿ, ನೀವು ನಾಳೆನೇ ಬಂದ್ಬಿಡಿ, ಎಲ್ಲ ಮುಗಿಸ್ಬಿಡುವ ನಾಳೆ. ಓಕೆ ಸರ್, ಹಾಗಿದ್ರೆ ಥ್ಯಾಂಕ್ ಯು. ಆಗ್ಲಿ, ಥ್ಯಾಂಕ್ ಯು. ಪಾರು, ಖುಷಿ ಸುದ್ದಿ ಪಾರು, ನಾಳೆನೇ ನಿಶ್ಚಿತಾರ್ಥ ಇಟ್ಕೊಳಮ್ಮ ಅಂತ ನಾನು ಅಂದ್ಬಿಟ್ಟೆ. ಒಳ್ಳೇದಾಯ್ತಲ್ಲ ಮಾವ. ಅಯ್ಯೋ ಪಾರು, ನನ್ ಖುಷಿಗೆ ಕೈ ಕಾಲ ಆಡ್ತಾ ಇಲ್ಲ. ಏಟೊಂದ್ ಕೆಲ್ಸವೇ, ಏನನ್ನೆಲ್ಲ ಮಾಡುಮ? ಡೋಂಟ್ ವರಿ, ಎಲ್ಲ ಕೆಲಸ ಮಾಡೋದಕ್ಕೆ ನಾವಿಲ್ವಾ? ಲೀಟಾ ಪಾರು, ಮೊದ್ಲು ಈ ಖುಷಿ ಸ್ಥಿತಿನ ಮಾವಂಗೂ ಅತ್ತೆಗೂ ಫೋನ್ ಮಾಡಿ ಹೇಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಮಾದಪ್ಪನ ಮನೆಗೆ ಹೋಗುಮ. ಅವ್ರಿಗೋಗಿ ವಿಷಯ ಹೇಳಿದ್ರೆ ನಿಶ್ಚಿತಾರ್ಥಕ್ಕೆ ಏನನ್ನೆಲ್ಲ ಬೇಕೋ ಜೊತೆಗಿದ್ದು ಎಲ್ಲ ಮಾಡ್ಕೊಡ್ತಾರೆ. ಸರಿ, ಹೋಗುಮ. ಪಾರು, ಅಂಗಡಿ ಗೋಡಂಬಿ ಬಂದ. ಯಾವಾಗ ಬಂದ್ರಿ? ನಾನು ಆಗ್ಲೇ ಬಂದೆ ಗೊಡಮೇಣ. ಲೇ ಗೋಡಂಬಿ, ಗಂಡಿನ ಕಡೆ ಫೋನ್ ಮಾಡಿದ್ರಕಲ್ಲ, ನಾಳೆನೇ ನಿಶ್ಚಿತಾರ್ಥ ಅಂತೆ. ಏಟೊಂದ್ ಕೆಲಸ ಐತೆ, ನಾವು ಮಾದಪ್ಪನ ಮನೆಗೆ ಹೋಗಿ ವಿಷಯ ತಿಳಿಸ್ಬಿಟ್ಟು ಬರ್ತೀವಿ. ನಾಳೆಗಿರೋ ರೇಷನ್ ಎಲ್ಲ ತಯಾರು ಮಾಡ್ಕೋಬೇಕು, ಸರಿನಾ? ಬಾ ಪಾರು, ಬಾ. ಗೊಡಮೇಣ, ಜೋಪಾನ ಕಂಡ್ರಲ್ಲ? ಆಯ್ತಣ್ಣ. ಹೋಗಿ ಬರ್ತೀವಣ್ಣ. ದುಪ್ಪಟ್ಟೇನೋ 10 ಪಟ್ಟಾಗತ್ತೆ ಬಿಡು. ಮೇಡಮೇ ನೋಡಿ, ನಮ್ಮ ಶಿವು ಸಿಹಿ ಸುದ್ದಿ ತಂದಿದ್ದಾನೆ. ಚೆನ್ನಾಗಿದ್ದೀರಾ? ಚಿಕಿತ್ಸೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಪ್ಪ.
ಏನದು ಸಿಹಿ ಸುದ್ದಿ? ನಾಳೆನೇ ನಮ್ಮ ರಶ್ಮಿಗೆ ನಿಶ್ಚಿತಾರ್ಥ. ಹುಡ್ಗನ್ ಕಡೆಯವರು ಅವಸರ ಮಾಡ್ಬಿಟ್ರು, ಅದಕ್ಕೆ ಆ ಕೊನೆ ಕ್ಷಣದಲ್ಲಿ ಬಂದು ಹೇಳ್ತೀವಿ. ಏನು ಅನ್ಕೋಬೇಡ್ರಿ. ದೇವ್ರ ದೊಡ್ಡವನಪ್ಪ, ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಅಂತ ಹೇಳೋದಲ್ಲ, ನಾಳೆ ಬಿರ್ಬಿರ್ನೇ ಬರ್ಬೇಕು. ಆಮೇಲೆ ನೀವೇ ಮುಂದೆ ನಿಂತು ಎಲ್ಲ ನೋಡ್ಕೋಬೇಕು. ಎರಡನೇ ಅವಳು ಮದುವೆ ಆದ್ರೂ ತಂಗಿರಲ್ಲ ಆಗ್ತಾರೋ ಮೊದಲನೇ ಮದುವೆ, ಅದಕ್ಕೆ ನೀವಿಲ್ದೆ ಶುಭ ಕಾರ್ಯನೇ ಪೂರ್ಣ ಆಗಕ್ಕಿಲ್ಲ. ಆಯ್ತಪ್ಪ. ಅದು ಹೂ ಅನ್ನೋ ಶಿವು, ನಮ್ಮ ದಣ್ಗಳ ಕಾಲು ಹಿಡ್ದೆ ಯಾವ ಕೆಲಸನೂ ಪೂರ್ಣ ಆಗಕ್ಕಿಲ್ಲ. ಮಾವ, ಹಂಗಾರೆ ನಾ ಬರ್ತೀನಿ. ಸತ್ಯಣ್ಣ, ಪರ್ಸು ಅತ್ತೆ, ನಾ ಬರ್ತೀನಿ. ನೋಡ್ದಪ್ಪಯ್ಯ, ಈ ನನ್ನ ಮಗನ ಮಕ್ಕದಲ್ಲಿ ಅದೆಷ್ಟು ಖುಷಿ ಕಾಣ್ತೈತೆ ಅಂತ. ಆ ನಗು ಸಗಣಿ ಹುಳ ಇದ್ದಂಗೆ ಕಣೋ, ಆಯುಷ್ ಕಮ್ಮಿ. ನಿನ್ ತಂಗಿ ಮದುವೆ ಆಗಿ ಗಂಡನ ಮನೆ ಸೇರ್ಕೊಂಡು ಕಣದಿಂದ ಈ ಶಿವುಗೆ ಕಂಡುಬಿಡೋದಕ್ಕೆ ಸಮಯನೇ ಸಿಗೋದಿಲ್ಲ. ಯಾಕೆ ಹೇಳು? ಕೊಂಡೀರು ಒರೆಸ್ಕೋತಾನೆ ಇರಬೇಕು, ಅದಕ್ಕೆ ಟೈಮ್ ಸಾಲಕ್ಕಿಲ್ಲ. ಇವ್ನು ಕೊಂಡೆಲ್ಲಿ ಬಿಡ್ತಾನೆ ಅಲ್ವಾ ದಣಿ? ಛತ್ರಿ, ನಿನಗೂ ಆಗಾಗ ಬುದ್ಧಿ ಚಿಗುರುತ್ತೆ ಕಣೋ, ಹಿಡ್ದೆ ಜಾಡ್ ಅಲ್ವಾ?